ನಮಸ್ಕಾರ ಸ್ನೇಹಿತರೆ. ಓಂ ಸಾಯಿರಾಮ್. ಸಾಯಿಬಾಬಾರವರ ಪಾದ ಕಮಲಗಳಿಗೆ ನಮಸ್ಕರಿಸುತ್ತಾ ಈ ಹೊಸ ವಾರವನ್ನು ಸಾಯಿಯ ಆಶೀರ್ವಾದಗಳೊಂದಿಗೆ ಪ್ರಾರಂಭಿಸೋಣ. ಈ ವಾರ ಸಾಯಿಬಾಬಾರವರು ನಮಗೆ ಯಾವ ಸಂದೇಶ ನೀಡುತ್ತಿದ್ದಾರೆ, ನಮ್ಮ ಜೀವನದ ಗೊಂದಲಗಳಿಗೆ ಯಾವ ಪರಿಹಾರ ಸೂಚಿಸುತ್ತಿದ್ದಾರೆ, ಈ ವಾರದ ಸಾಯಿ ಸಂದೇಶದಲ್ಲಿ ಏನಿದೆ ಅಂತ ತಿಳಿದುಕೊಳ್ಳೋಣ ಸ್ನೇಹಿತರೆ. ಬಾಬಾರವರು ಹೇಳುತ್ತಾರೆ, ಹಳೆಯದನ್ನು ಮರೆತು ಹೊಸ ಹಾದಿಯಲ್ಲಿ ನಡೆಯುವ ಸಮಯ ಬಂದಿದೆ. ನೀವು ಯಾವುದೋ ಒಂದು ವಿಷಯದ ಬಗ್ಗೆ ತುಂಬ ದಿನಗಳಿಂದ ಗೊಂದಲದಲ್ಲಿದ್ದರೆ ಅಥವಾ ಹೊಸ ಕೆಲಸ ಆರಂಭಿಸಲು ಹೆದರುತ್ತಿದ್ದರೆ, ಈ ವಾರ ಸಾಯಿ ಆಶೀರ್ವಾದದಿಂದ ಆ ಭಯ ದೂರವಾಗಲಿದೆ. ನಂಬಿಕೆ ಮತ್ತು ಸಹನೆ ಇಟ್ಟುಕೊಂಡು ಹೆಜ್ಜೆ ಇಡಿ. ಅದರ ಬಗ್ಗೆ ಹೆಚ್ಚಿನದಾಗಿ ತಿಳಿದುಕೊಂಡು ಮುಂದುವರಿಯಿರಿ. ಯಶಸ್ಸು ನಿಮ್ಮದಾಗಲಿದೆ. ನಿಮ್ಮವರ ಬಗ್ಗೆ ಚಿಂತೆ ಬೇಡ, ಅವರ ಜವಾಬ್ದಾರಿ ನನ್ನದು ಎಂದು ಬಾಬಾರವರು ತಿಳಿಸುತ್ತಿದ್ದಾರೆ. ನಿಮ್ಮ ಕುಟುಂಬದ ಸದಸ್ಯರ ಆರೋಗ್ಯ ಅಥವಾ ಮಕ್ಕಳ ಭವಿಷ್ಯದ ಬಗ್ಗೆ ನೀವು ಆತಂಕ ಪಡುತ್ತಿದ್ದರೆ, ಈ ಆತಂಕವನ್ನು ಸಾಯಿಯ ಪಾದಕ್ಕೆ ಅರ್ಪಿಸಿ. ದೇವದೂತರು ಅಥವಾ ಅದೃಶ್ಯ ಶಕ್ತಿಗಳು ನಿಮ್ಮ ಪ್ರೀತಿ ಪಾತ್ರರನ್ನು ಕಾಯುತ್ತಿದ್ದಾರೆ. ನೀವು ನಿಶ್ಚಿಂತರಾಗಿರಿ ಮತ್ತು ನಿಮ್ಮ ಕೆಲಸದ ಕಡೆಗೆ ಗಮನ ಕೊಡಿ ಅಂತ ಇಲ್ಲಿ ಹೇಳುತ್ತಿದ್ದಾರೆ. ಸಾಯಿ ಬಾಬಾರವರು ಈ ವಾರ ನಿಮಗೆ ವಿವೇಕವನ್ನು ಕರುಣಿಸಲಿದ್ದಾರೆ. ಯಾರೋ ನಿಮ್ಮನ್ನು ದಾರಿ ತಪ್ಪಿಸಿಕೊಳ್ಳಬಹುದು ಅಥವಾ ಎರಡು ದಾರಿಗಳ ನಡುವೆ ನಿಮ್ಮನ್ನು ಸಿಲುಕಿಸಿರಬಹುದು. ಆದರೆ ನೀವು ಈ ವಾರ ಸಾಯಿ ನಾಮ ಜಪವನ್ನು ಮಾಡಿದರೆ ಈ ಗೊಂದಲಗಳಿಗೆ ಪರಿಹಾರ ಸಿಗುತ್ತದೆ. ಸತ್ಯ ಯಾವುದು ಎಂಬುದು ನಿಮಗೆ ಸ್ಪಷ್ಟವಾಗಿ ತಿಳಿಯುತ್ತದೆ. ಭಾವನಾತ್ಮಕವಾಗಿ ನಿರ್ಧಾರ ತೆಗೆದುಕೊಳ್ಳುವ ಬದಲು ವಾಸ್ತವವನ್ನು ಅರಿತು ನಿರ್ಧರಿಸಿ. ಕ್ಷಮಿಸುವುದು ದೈವಿಕ ಗುಣ ಎಂದು ಸಾಯಿಬಾಬಾರವರು ಹೇಳುತ್ತಿದ್ದಾರೆ. ಹಿಂದೆ ನಿಮ್ಮನ್ನು ನೋಯಿಸಿ ದೂರ ಹೋದ ವ್ಯಕ್ತಿಯೊಬ್ಬರು ಪಶ್ಚಾತ್ತಾಪದೊಂದಿಗೆ ಮರಳುವ ಸಾಧ್ಯತೆ ಇದೆ. ಇದು ನಿಮ್ಮ ಜೀವನದಲ್ಲಿ ಒಂದು ಪರೀಕ್ಷೆಯ ಸಮಯ. ಅವರನ್ನು ಮತ್ತೆ ಸೇರಿಕೊಳ್ಳಬೇಕೇ ಅಥವಾ ಬೇಡವೇ ಎಂದು ನಿರ್ಧಾರವನ್ನು ನಿಮ್ಮ ಅಂತರಾತ್ಮಕ್ಕೆ ಬಿಡಿ. ದ್ವೇಷ ಸಾಧಿಸುವುದಕ್ಕಿಂತ ಶಾಂತಿಯಿಂದ ನಿರ್ಧಾರ ತೆಗೆದುಕೊಳ್ಳುವುದು ಸಾಯಿಯ ಮಾರ್ಗ. ವಾರದ ಅಂತ್ಯದ ವೇಳೆಗೆ ನಿಮ್ಮ ಮನೆಯಲ್ಲಿ ಹಬ್ಬದಂತಹ ವಾತಾವರಣ ಇರಲಿದೆ. ಮನೆಯಲ್ಲಿ ಇದ್ದ ಸಣ್ಣ ಪುಟ್ಟ ಕಲಹಗಳು ದೂರವಾಗಿ ಎಲ್ಲರೂ ಒಂದಾಗುವ ಸಮಯವಿದು. ಸಾಯಿಯ ಕೃಪೆಯಿಂದ ಮನೆಯಲ್ಲಿ ಶುಭಶಕ್ತಿ ಸಂಚರಿಸಲಿದೆ. ಇದು ಮದುವೆ, ಮಾತುಕತೆ ಅಥವಾ ಶುಭ ಕಾರ್ಯಗಳಿಗೆ ನಾಂದಿಯಾಗಬಹುದಾಗಿದೆ. ಸಣ್ಣ ಕೆಲಸವಾದರೂ ಸರಿ, ಶ್ರದ್ಧೆಯಿಂದ ಮಾಡಿ. ಪರಿಶ್ರಮಕ್ಕೆ ತಕ್ಕನಾದ ಫಲ ದೊರೆಯುತ್ತದೆ. ಎದುರಾಳಿಗಳನ್ನು ಅಥವಾ ಕಷ್ಟಗಳನ್ನು ಕಂಡು ಹೆದರಬೇಡಿ. ಧೈರ್ಯವಾಗಿ ಮುನ್ನುಗ್ಗಿ. ಗೆಲುವು ನಿಶ್ಚಿತ. ನೀವು ಎಷ್ಟೇ ಕಷ್ಟಪಟ್ಟರೂ ಸಾಯಿ ಅದನ್ನು ಗಮನಿಸುತ್ತಿದ್ದಾರೆ ಮತ್ತು ಅದಕ್ಕೆ ತಕ್ಕ ಫಲ ನೀಡಲಿದ್ದಾರೆ. ಈ ವಾರ ಪೂರ್ತಿ ನೀವು ನಾನು ಹೇಳುವ ವಾಕ್ಯವನ್ನು ಸ್ಮರಿಸುತ್ತೀರಿ. ಸಾಯಿ ಬಾಬಾರವರ ಕೃಪೆಯಿಂದ ನನ್ನ ಯಶಸ್ಸು ಖಚಿತ. ನನ್ನ ಸಕಲ ಚಿಂತೆಗಳನ್ನು ನಾನು ಸಾಯಿಯ ಪಾದಕ್ಕೆ ಅರ್ಪಿಸುತ್ತಿದ್ದೇನೆ. ಈ ವಾರ ಗುರುವಾರ ಸಾಯಿ ಬಾಬಾರವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಥವಾ ಮನೆಯಲ್ಲಿಯೇ ಸಾಯಿ ಅಷ್ಟೋತ್ತರ ಪಠಿಸಿ. ಶ್ರದ್ಧಾ ಮತ್ತು ಸಬೂರಿ ಎಂಬ 2 ನಾಣ್ಯಗಳನ್ನು ಸಾಯಿಗೆ ಅರ್ಪಿಸಿದರೆ, ಅಂದರೆ ನಂಬಿಕೆ ಮತ್ತು ತಾಳ್ಮೆ ಇಟ್ಟುಕೊಂಡರೆ, ನಿಮ್ಮ ಜೀವನದಲ್ಲಿ ಪವಾಡಗಳು ನಡೆಯುವುದು ನಿಶ್ಚಿತ. ಈ ವಾರ ಯಾರೆಲ್ಲ ಪ್ರಯಾಣ ಮಾಡುತ್ತಿದ್ದೀರೋ ಅವರಿಗೆ ಬಾಬಾರವರು ಏನು ಸೂಚಿಸುತ್ತಿದ್ದಾರೆ ಅಂದರೆ, ಮೊದಲು ನೀವು ಊಟವಾದ ನಂತರ ಪ್ರಯಾಣ ಮಾಡುವುದು ಸೂಕ್ತ ಅಂತ ಇಲ್ಲಿ ಹೇಳುತ್ತಿದ್ದಾರೆ. ನಿಮ್ಮ ಕೆಲಸ ಕಾರ್ಯಗಳು ಶೀಘ್ರವಾಗಿ ನೆರವೇರಲು ಶ್ರೀ ಸಾಯಿನಾಥರ ಚರಿತ್ರೆಯನ್ನು ಪಠನೆ ಮಾಡಿ. ಈ ವಾರ ನೀವು 7 ದಿನಗಳ ಸಂಕಲ್ಪ ಮಾಡಿಕೊಂಡು ಸಾಯಿಬಾಬಾರವರ ಸಚ್ಚರಿತೆಯನ್ನು ಪಾರಾಯಣ ಮಾಡಿದ್ದಾದರೆ ನಿಮ್ಮ ಜೀವನದಲ್ಲಿ ವಿಸ್ಮಯವು ನಡೆಯುತ್ತದೆ ಅಂತ ಇಲ್ಲಿ ಹೇಳುತ್ತಿದ್ದಾರೆ. ಮನಸ್ಸಿನಂತೆ ಮಹಾದೇವ. ನಿಮ್ಮ ಮನಸ್ಸಿನಲ್ಲಿ ಎಂಥ ಭಾವನೆ ಇದೆಯೋ ಅದರಂತೆಯೇ ಅನುಭವ ಮಾಡುತ್ತೀರಿ. ಶ್ರೀ ಸಾಯಿನಾಥರ ಭಜನೆ ಮಾಡಿ ಅಂತ ಇಲ್ಲಿ ಹೇಳುತ್ತಿದ್ದಾರೆ. ಹಾಗಾಗಿ ಸಕಾರಾತ್ಮಕವಾಗಿ ಯೋಚನೆ ಮಾಡೋದನ್ನು ನಿಲ್ಲಿಸೋದಕ್ಕೆ ಹೋಗಬೇಡಿ. ಅಹಂಕಾರವನ್ನು ತ್ಯಜಿಸಿ. ಆ ಅಹಂಕಾರ ನಿರ್ಮೂಲನೆಗಾಗಿ ಸಾಯಿಬಾಬಾರವರ ಮಂತ್ರವನ್ನು ಜಪ ಮಾಡಿ. ನಿಶ್ಚಿತವಾಗಿ ನಿಮಗೆ ಯಶಸ್ಸು ಸಿಗುತ್ತದೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಚಿಂತೆ ಮಾಡುವುದನ್ನು ನಿಲ್ಲಿಸಿ. ಪ್ರತಿ ಕ್ಷಣವೂ ಶ್ರೀ ಸಾಯಿನಾಥರನ್ನು ಸ್ಮರಿಸಿ. ಅವರ ಸಾನ್ನಿಧ್ಯದ ಅನುಭವ ನಿಮಗಾಗಿ ಆನಂದ ಪ್ರಾಪ್ತಿ ಹೊಂದುವಿರಿ ಅಂತ ಇಲ್ಲಿ ಹೇಳುತ್ತಿದ್ದಾರೆ. ಅಗತ್ಯವಿರುವವರಿಗೆ ಧನದ ಸಹಾಯ ಮಾಡಿ, ಅಂದರೆ ಹಣವನ್ನು ದಾನ ಮಾಡಿ. ನಿಮ್ಮ ಸರ್ವ ಕಾರ್ಯಗಳು ಸೂಕ್ತವಾಗಿ ನೆರವೇರುತ್ತದೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಕೆಲವೊಂದು ಸಂದರ್ಭದಲ್ಲಿ ನಿಮ್ಮ ಕೆಲಸಗಳು ಧನ ಸಹಾಯ ಮಾಡೋದ್ರಿಂದನೂ ಆಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ಏನು ಬೇಕು ಅಂದರೆ ಪ್ರೀತಿ ಬೇಕು. ಆ ಪ್ರೀತಿಯಿಂದ, ಪ್ರೇಮದಿಂದ ನೀವು ಸಾಯಿನಾಥರ ಅನುಗ್ರಹ ಪಡೆದುಕೊಂಡ್ರೆ ಆವಾಗ ನಿಮಗೆ ಎಲ್ಲನೂ ಸಿಗುತ್ತೆ, ಎಲ್ಲವೂ ಸಿದ್ಧಿ ಆಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ. ನಮ್ಮ ಕೆಲಸ ಕಾರ್ಯಗಳಿಗಾಗಿ ಅಗತ್ಯವಿರುವಲ್ಲಿ ಭೇಟಿಯಾಗಿ. ಯಶಸ್ಸು ಸಿಗುತ್ತದೆ. ಚಿಂತೆಯಿಂದ ಮುಕ್ತರಾಗುತ್ತೀರಿ ಅಂತ ಇಲ್ಲಿ ಹೇಳ್ತಿದ್ದಾರೆ.
ನೀವು ಯಾವುದನ್ನು ಸಾಯಿನಾಥರಿಂದ ಮುಚ್ಚಿಡಬೇಡಿ. ಶ್ರೀ ದತ್ತಾತ್ರೇಯ ಭಗವಂತನ ದರ್ಶನ ಪಡೆದು ಸೇವೆ ಮಾಡಿ, ಸಂಕಟ ನಿವಾರಣೆ ಆಗುತ್ತದೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದು, ಬೇರೆಯವ್ರು ಏನು ಮಾಡ್ತಿದ್ದಾರೆ ಅಂತ ಹಣಿಕೆ ಹಾಕೋದು, ಇಂತಹದನ್ನೆಲ್ಲ ಮಾಡಿಕೊಂಡು ನಿಮ್ಮ ಸಮಯನ ಹಾಳು ಮಾಡ್ಕೋಬೇಡಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಶ್ರೀ ಸಾಯಿಬಾಬಾರವರಿಗೆ ಶರಣು ಹೋದರೆ ಕಾರ್ಯ ನೆರವೇರುತ್ತದೆ. ಈ ವಾರ ನೀವು ಸಾಯಿಬಾಬಾರವರು ಅಥವಾ ಗುರುರಾಯರ ದರ್ಶನ ಮಾಡುವುದರಿಂದ, ಅಂದರೆ ಸಂತರುಗಳ ದರ್ಶನ ಪಡೆಯುವುದರಿಂದ ನಿಮಗೆ ಲಾಭವಾಗುತ್ತದೆ. ಹಾನಿಯಾಗುತ್ತಿರುವುದು ಲಾಭದಾಯಕವಾಗಿ ಪರಿವರ್ತನೆಯಾಗುತ್ತದೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಗುರುವಿನಲ್ಲಿ ಶ್ರದ್ಧೆ ಇಡಿ, ಎಲ್ಲವೂ ಸೂಕ್ತವಾಗಿಯೇ ನೆರವೇರುತ್ತದೆ. ಪರೀಕ್ಷೆಯ ಸಮಯವಿದೆ, ದಾನ ಮಾಡಿ. ಶ್ರೀ ಸಾಯಿಬಾಬಾರವರ ದಯೆಯನ್ನು ಯಾಚಿಸುವುದರಿಂದ ಎಲ್ಲ ಮನದಿಚ್ಛೆಗಳು ನೆರವೇರುತ್ತದೆ. ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗುತ್ತೀರಿ. ಹಠಮಾರಿತನ ತ್ಯಜಿಸಿ, ಪರೀಕ್ಷೆಯಲ್ಲಿ ಯಶಸ್ವಿಯಾಗುವಿರಿ. ಸೂಕ್ತ ವ್ಯಕ್ತಿಗಳ ಸಹಾಯದಿಂದ ನಿಮ್ಮ ಕೆಲಸ ಕಾರ್ಯಗಳು ನೆರವೇರುತ್ತದೆ ಅಂತ ಇಲ್ಲಿ ಹೇಳುತ್ತಿದ್ದಾರೆ. ಕೆಲವರು ಡೌಟ್ನ ಇಟ್ಕೊಂಡಿದ್ದೀರ, ಬಹಳ ದಿನಗಳಿಂದ ಅನುಮಾನ ಆಗುತ್ತೋ ಇಲ್ವೋ ಅನ್ನೋ ಡೌಟ್ನ ಇಟ್ಕೊಂಡಿರೋದಕ್ಕೇನೆ ನಿಮ್ಮ ಕಾರ್ಯಗಳು ಇಲ್ಲಿ ನೆರವೇರ್ತಿಲ್ಲ. ಹಾಗಾಗಿ ಆ ಡೌಟ್ ಪಡೋದನ್ನು ನಿಲ್ಲಿಸಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ನೀವು ಏನು ಈಗ ದಾನ ಮಾಡಿ ಅಂತ ಹೇಳಿದ್ದಾರಲ್ಲ, ಆ ದಾನನ ಮಾಡಿದರೆ ನಿಮಗೆ ಒಂದು ಮಹತ್ವದ ಕಾರ್ಯಕ್ಕಾಗಿ ನಿಮ್ಮ ಅವಶ್ಯಕತೆ ಇದೆ. ಹಾಗಾಗಿ ನೀವು ದಾನ ಮಾಡೋದು ಬಹಳ ಮುಖ್ಯ ಅಂತ ಇಲ್ಲಿ ಹೇಳ್ತಿದ್ದಾರೆ. ಜಗಳ ಮತ್ತು ಕಲಹಗಳಿಂದ ದೂರವಿರಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಕೆಲವರು ಹಣಕ್ಕಾಗಿ ಮನಸ್ತಾಪಗಳನ್ನು ಮಾಡ್ಕೊಳ್ತಿದ್ದೀರಾ, ದ್ವೇಷನ ಪಡ್ತಿದ್ದೀರಾ, ಇದನ್ನೆಲ್ಲ ಮಾಡೋದಕ್ಕೆ ಹೋಗಬೇಡಿ. ಹಣನೇ ಎಲ್ಲ ಅಲ್ಲ ಅಂತ ಇಲ್ಲಿ ಹೇಳ್ತಿದ್ದಾರೆ. ಹಣಕ್ಕೋಸ್ಕರ ಸಂಬಂಧಗಳನ್ನು ಹಾಳು ಮಾಡ್ಕೋಬೇಡಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಬಾಬಾ. ನೀವು 2 ಹರಕೆಗಳನ್ನು ಪೂರ್ಣ ಮಾಡುವುದಿದೆ, ಆ ಹರಕೆಗಳನ್ನು ಪೂರ್ಣ ಮಾಡಿ. ದೇವಿ ಮತ್ತು ಶ್ರೀ ಸಾಯಿನಾಥರು ಪ್ರಸನ್ನರಾಗುತ್ತಾರೆ. ವೈರಿಗಳಿಗೆ ಹೆದರಬೇಡಿ. ಶ್ರೀ ಸಾಯಿನಾಥರ ವಿಭೂತಿಯನ್ನು ಧರಿಸಿ ಪ್ರತಿನಿತ್ಯ ಶ್ರೀ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡಿ. ಸರ್ವಪ್ರಥಮವಾದ ಮಾತಾಪಿತೃಗಳಿಗೆ ಗೌರವಗಳನ್ನು ನೀಡಿ. ನಿಮಗೆ ತುಂಬಾ ಬೇಕಾಗಿರ್ತಕ್ಕಂತಹ ಪ್ರೀತಿ ಪಾತ್ರರ ಬಗ್ಗೆ, ಆರೋಗ್ಯದ ಬಗ್ಗೆ ತುಂಬಾ ಕಾಳಜಿ ವಹಿಸ್ತಿದ್ದೀರಾ. ಖಂಡಿತವಾಗಿಯೂ ಅವರ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರುತ್ತದೆ. ಇನ್ನು ಕೆಲವರಿಗೆ ಆರೋಗ್ಯದಲ್ಲಿ ಇರ್ತಕ್ಕಂಥ ಏರುಪೇರಿಗೆ ಪರಿಹಾರ ಕೇಳ್ತಿದ್ದೀರಾ. ಏನು ಮಾಡಬೇಕು, ಏನು ಮಾಡಿದ್ರೆ ಪರಿಹಾರ ಆಗ್ತಾ ಇಲ್ಲ ಅಂತ ಕೇಳ್ತಿದ್ದೀರಾ. ಮೆಡಿಟೇಷನ್ನ ಮಾಡಿ. ಖಂಡಿತವಾಗ್ಲೂ ನಿಮ್ಮ ಒಂದು ನೆಗೆಟಿವಿಟಿ ರಿಲೀಸ್ ಆಯಿತು ಅಂದರೆ, ನೆಗೆಟಿವಿಟಿ ಹೋಯಿತು ಅಂದರೆ ತಾನೇ ಕಾಯಿಲೆಗಳು ಸಮಾಪ್ತಿ ಆಗುತ್ತೆ. ಹಾಗಾಗಿ ಫಸ್ಟ್ ಮೆಡಿಟೇಷನ್ನ ಮಾಡಿ. ಮನಸ್ಸು ತಿಳಿಯಾಗುತ್ತೆ. ಮನಸ್ಸು ತಿಳಿಯಾದಂಗೆ ನಕಾರಾತ್ಮಕ ಯೋಚನೆಗಳು ಕಡಿಮೆ ಆಗುತ್ತೆ. ಯೋಚನೆಗಳು ಕಡಿಮೆ ಆದಂಗೆ ಸಮಸ್ಯೆಗಳು ಕಡಿಮೆ ಆಗ್ತಾ ಬರುತ್ತೆ. ಕೊನೆಯದಾಗಿ ಸಾಯಿಬಾಬಾರವರು ಸಾರಿದ 2 ಅಮೂಲ್ಯ ಮಂತ್ರಗಳನ್ನು ಮರೆಯಬೇಡಿ. ಶ್ರದ್ಧಾ ಮತ್ತು ಸಬೂರಿ, ಅಂದರೆ ಅಚಲ ನಂಬಿಕೆ ಮತ್ತು ತಾಳ್ಮೆ, ಇವೆರಡೂ ನಿಮ್ಮಲ್ಲಿ ಇದ್ದರೆ ಈ ವಾರ ಎಲ್ಲ ಕಷ್ಟಗಳು ಮಂಜಿನಂತೆ ಕರಗಲಿವೆ. ನಿಮ್ಮ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಸದಾ ನೆಲೆಸಲಿ. ಸಾಯಿಬಾಬಾರವರ ಅಭಯಹಸ್ತ ಸದಾ ನಿಮ್ಮ ಮೇಲೆ ಇರಲಿ ಎಂದು ಪ್ರಾರ್ಥಿಸುತ್ತೇನೆ. ಸರ್ವೇ ಜನ ಸುಖಿನೋ ಭವಂತು, ಸಕಲ ಸನ್ಮಂಗಳಾದಿ ಭವಂತು. ಓಂ ಸಾಯಿರಾಮ್. ಜೈ ಸಾಯಿರಾಮ್.